ಆತ್ಮೀಯರೇ, ಪರೀಕ್ಷಾ ಪೇ ಚರ್ಚಾ 2026ರ 9ನೇ ಆವೃತ್ತಿಯನ್ನು ನವದೆಹಲಿಯ ಭಾರತ ಮಂಟಪದಲ್ಲಿ ಟೌನ್ ಹಾಲ್ ರೂಪದಲ್ಲಿ ಆಯೋಜಿಸುವ ಸಂಬಂಧ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರು ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರೊಂದಿಗೆ ವಿದ್ಯಾರ್ಥಿಗಳಲ್ಲಿರುವ ಪರೀಕ್ಷೆಯ ಒತ್ತಡವನ್ನು ಕಡಿಮೆ ಮಾಡುವ ಕುರಿತು ನೇರವಾಗಿ ಸಂವಾದವನ್ನು ನಡೆಸಲಿದ್ದಾರೆ. ಪರೀಕ್ಷಾ ಪೇ ಚರ್ಚಾದ 2025 8ನೇ ಆವೃತ್ತಿಯಲ್ಲಿ 5 ಕೋಟಿ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಶಿಕ್ಷಕರು ದೇಶಾದ್ಯಂತ ಭಾಗವಹಿಸಿದ್ದರು. ದಿನಾಂಕ 1 ಡಿಸೆಂಬರ್ 2025ರಿಂದ 11 ಜನವರಿ 2026ರವರೆಗೆ 6ರಿಂದ 12ನೇ ತರಗತಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಶಿಕ್ಷಕರು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿರುತ್ತದೆ. ಪರೀಕ್ಷಾ ಪೇ ಚರ್ಚಾ 2026 ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿಧಾನವನ್ನು ಈಗ ನೋಡೋಣ. ಇಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಏನು ಮಾಡಿ, ಯಾವುದಾದರೊಂದು ವೆಬ್ ಬ್ರೌಸರ್ ಓಪನ್ ಮಾಡಿಕೊಳ್ಳಿ. ಅಡ್ರೆಸ್ ಬಾರ್ನಲ್ಲಿ ಪರೀಕ್ಷಾ ಪೇ ಚರ್ಚಾ 2026 ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ನಿಮಗೆ ಪರೀಕ್ಷಾ ಪೇ ಚರ್ಚಾ ಇನ್ನೋವೇಟ್ ಇಂಡಿಯಾ 1.mygov.in ಅಂತ ಸರ್ಚ್ ರಿಸಲ್ಟ್ಸ್ ಬರುತ್ತದೆ. ಕ್ಲಿಕ್ ಮಾಡಿ. ನಂತರ ನಿಮಗೆ ಪರೀಕ್ಷಾ ಪೇ ಚರ್ಚಾ 2026 ವೆಬ್ ಪೇಜ್ ಕಾಣಿಸುತ್ತದೆ. ನೀವು ಭಾಗವಹಿಸುವುದಕ್ಕಾಗಿ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ಪಾರ್ಟಿಸಿಪೇಟ್ ನೌ ಬಟನ್ ಇದೆ, ಕ್ಲಿಕ್ ಮಾಡಿ. ಪಾರ್ಟಿಸಿಪೇಟ್ ಆ್ಯಸ್ ಎಂದು 4 ರೀತಿಯ ಪಾರ್ಟಿಸಿಪೇಷನ್ ಆಗ್ತಕ್ಕಂಥ ವಿಧಾನಗಳು ಶೋ ಆಗುತ್ತೆ. ಮೊದಲಿಗೆ ಸ್ಟೂಡೆಂಟ್ ಸೆಲ್ಫ್ ಪಾರ್ಟಿಸಿಪೇಷನ್, ವಿದ್ಯಾರ್ಥಿ ಸ್ವತಃ ಭಾಗವಹಿಸುವುದು. ನಂತರ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಥ್ರೂ ಟೀಚರ್ ಲಾಗಿನ್, ವಿದ್ಯಾರ್ಥಿ ಟೀಚರ್ ಅವರ ಲಾಗಿನ್ನಲ್ಲಿ ಭಾಗವಹಿಸುವುದು. ನಂತರ ಟೀಚರ್ ಪಾರ್ಟಿಸಿಪೇಷನ್ ಮತ್ತು ಪೇರೆಂಟ್ ಪಾರ್ಟಿಸಿಪೇಷನ್ ಇರುತ್ತವೆ. ನಾನಿಲ್ಲಿ ಸ್ಟೂಡೆಂಟ್ ಸೆಲ್ಫ್ ಪಾರ್ಟಿಸಿಪೇಷನ್ ಅಂದರೆ ವಿದ್ಯಾರ್ಥಿ ಸ್ವತಃ ಈ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ಸ್ಟೂಡೆಂಟ್ ಸೆಲ್ಫ್ ಪಾರ್ಟಿಸಿಪೇಷನ್ ಫಾರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸಸ್ 6 to 12 ಅಂತ ಇದೆ. ಕ್ಲಿಕ್ ಟು ಪಾರ್ಟಿಸಿಪೇಟ್ ಅಂತ ಬ್ಲೂ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಲಾಗಿನ್ ಕೇಳುತ್ತೆ. ನೀವು ಈಗಾಗಲೇ ಡಿಜಿ ಲಾಕರ್ನಲ್ಲಿ ನಿಮ್ಮ ಅಕೌಂಟ್ ಇದ್ದರೆ ನೀವು ಇಲ್ಲಿ ಡಿಜಿ ಲಾಕರ್ ಮೂಲಕ ಲಾಗಿನ್ ಆಗ್ಬೋದು. ಇಲ್ಲಾಂದರೆ ಲಾಗಿನ್ ಆರ್ ರಿಜಿಸ್ಟರ್ ಟು ಯುವರ್ ಇನ್ನೋವೇಟಿವ್ ಅಕೌಂಟ್ ಅಂತ ಇಲ್ಲಿ ಏನೊಂದು ಲಾಗಿನ್ ಇರುತ್ತೆ. ಇಲ್ಲಿ ಫುಲ್ ನೇಮ್ನಲ್ಲಿ ಸ್ಟೂಡೆಂಟ್ ನಿಮ್ಮ ಫುಲ್ ನೇಮ್ ಕೊಡಿ. ಮೊಬೈಲ್ ನಂಬರ್ ಆರ್ ಇಮೇಲ್ ಅಡ್ರೆಸ್ ಇಲ್ಲಿ ವೈಟ್ ಬಾಕ್ಸ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ವಿಳಾಸವನ್ನು ಕೊಟ್ಟು ಲಾಗಿನ್ ವಿತ್ OTP ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಎಂಟರ್ OTP ಬಾಕ್ಸ್ ಬರ್ತದೆ. ಮೊಬೈಲ್ಗೆ ಬಂದಿರೋ OTP ಕೊಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಪಾರ್ಟಿಸಿಪೇಟ್ ಆ್ಯಸ್ ಸ್ಟೂಡೆಂಟ್ ಸೆಲ್ಫ್ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಅಂತ ಇರ್ತದೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಸ್ಟೂಡೆಂಟ್ ಡೀಟೇಲ್ಸ್ ಪೇಜ್ ಬರುತ್ತದೆ. ಈ ಒಂದು ಸ್ಟೂಡೆಂಟ್ ಡೀಟೇಲ್ಸಲ್ಲಿ ಆಲ್ ಫೀಲ್ಡ್ಸ್ ಆರ್ ಮ್ಯಾಂಡೇಟ್ರಿ ಅಂತ ಇದೆ. ಸ್ಟೂಡೆಂಟ್ ನೇಮ್ನಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕೊಡಿ. ಇಮೇಲ್ ವಿಳಾಸ ಕಡ್ಡಾಯವಾಗಿ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಬಾಕ್ಸ್ನಲ್ಲಿ ಮೊಬೈಲ್ ನಂಬರನ್ನು ಟೈಪ್ ಮಾಡಿ. ಜೆಂಡರ್ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಜೆಂಡರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಡೇಟ್ ಆಫ್ ಬರ್ತ್ ಬಾಕ್ಸ್ ಕ್ಲಿಕ್ ಮಾಡಿ ಕ್ಯಾಲೆಂಡರ್ನಿಂದ ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಅನ್ನು ಸೆಟ್ ಮಾಡಿಕೊಳ್ಳಿ. ಮತ್ತು ಕ್ಲಾಸ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಅಡ್ರೆಸ್ನಲ್ಲಿ ನಿಮ್ಮ ಅಡ್ರೆಸ್ಸನ್ನು ಟೈಪ್ ಮಾಡಿ. ನೇಮ್ ಆಫ್ ದ ಪೇರೆಂಟ್ನಲ್ಲಿ ಪೇರೆಂಟ್ ನೇಮನ್ನು ಎಂಟರ್ ಮಾಡಿ. ಸ್ಕೂಲ್ ಡೀಟೇಲ್ಸ್ ಇದೆ, ಆಲ್ ಫೀಲ್ಡ್ಸ್ ಆರ್ ಮ್ಯಾಂಡೇಟ್ರಿ ಅಂತ ಕೊಟ್ಟಿದ್ದಾರೆ. ಮತ್ತು ಸ್ಕೂಲ್ ನೇಮ್ ಇಲ್ಲಿ ನಿಮ್ಮ ಸ್ಕೂಲ್ ನೇಮನ್ನು ಟೈಪ್ ಮಾಡಿ. ಬೋರ್ಡ್ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಕ್ಕಂತಹ ಬೋರ್ಡ್ಗಳ ಲಿಸ್ಟ್ನಿಂದ ಸ್ಕೂಲ್ ಬೋರ್ಡ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾನಿಲ್ಲಿ ಉದಾಹರಣೆಗೆ ನಮ್ಮದು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೇನೆ. ಅಡ್ರೆಸ್ನಲ್ಲಿ ಸ್ಕೂಲ್ ಅಡ್ರೆಸ್ ಅನ್ನ ಟೈಪ್ ಮಾಡಿ. ಕಂಟ್ರಿ ಬೈ ಡಿಫಾಲ್ಟ್ ಆಗಿ ಇಂಡಿಯಾ ಅಂತ ಬಂದಿದೆ. ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಡೌನ್ ಏರೋ ಮಾರ್ಕ್ ಸೆಲೆಕ್ಟ್ ಕ್ಲಿಕ್ ಮಾಡಿ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಕರ್ನಾಟಕ ಅಂತ. ಡಿಸ್ಟಿಕ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡಿಸ್ಟಿಕ್ ಅನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಪಿನ್ ಕೋಡ್ ನಂಬರ್ನಲ್ಲಿ ನಿಮ್ಮ ಒಂದು ಸ್ಥಳದ ಪಿನ್ ಕೋಡ್ ಅನ್ನು ನೀವು ಈ ವೈಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನಂತರ ಇಲ್ಲಿ ಆಕ್ಟಿವಿಟಿ ಅಂತ ಇದೆ. ಇಲ್ಲಿ ಒಟ್ಟು ಆಕ್ಟಿವಿಟಿಯಲ್ಲಿ 5 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗಳಿಗೆ 4 ಇಲ್ಲಿ ಅವರು ಮಲ್ಟಿಪಲ್ ಚಾಯ್ಸ್ ಆನ್ಸರ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ಕೊಟ್ಟಿರತಕ್ಕಂತಹ ಒಂದು ಆನ್ಸರ್ಗಳಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳಿ. ಆಯ್ಕೆಯನ್ನು ಮಾಡಿಕೊಳ್ಳ
ಪಾಲ್ಗೊಳ್ಳಲು ಅದರ ಹಿಂದೆ ಇರತಕ್ಕಂತಹ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ಇನ್ನುಳಿದ ಇಲ್ಲಿ ಕೇಳಿರುವ ಪ್ರಶ್ನೆಗಳಿಗೆ ನೀವು ನೀವು ಆನ್ಸರನ್ನು ಮಾಡಿ. ನಂತರ ಕ್ವಶನ್ ಟು PM ಅಂತ ಇರ್ತದೆ. ಇಲ್ಲಿ ನೀವು ನಿಮ್ಮ ಒಂದು ಆಯ್ಕೆಯ ಒಂದು ಪ್ರಶ್ನೆಯನ್ನು ನೀವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಈ ಒಂದು ಪರೀಕ್ಷಾ ಒತ್ತಡ ನಿರ್ವಹಣೆಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಯಾವುದು ಕೇಳಬೇಕಂದ್ಕೊಂಡಿದ್ದೀರಿ ಅದನ್ನು 500 ಕ್ಯಾರೆಕ್ಟರ್ಗಳಿಗೆ ಮೀರದಂತೆ ಆ ಕ್ವಶನನ್ನು ಈ ಒಂದು ವೈಟ್ ಬಾಕ್ಸ್ನಲ್ಲಿ ನೀವು ಟೈಪ್ ಮಾಡಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ನೋ ಚೇಂಜಸ್ ಆರ್ ಮಾಡಿಫಿಕೇಶನ್ಸ್ ವಿಲ್ ಬಿ ಪರ್ಮಿಟೆಡ್ ಆಫ್ಟರ್ ಸಬ್ಮಿಷನ್, ಆರ್ ಯು ಶ್ಯೂರ್ ಟು ಪ್ರೊಸೀಡ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಪಾರ್ಟಿಸಿಪೇಟ್ ಆಸ್ ಸ್ಟೂಡೆಂಟ್ ಸೆಲ್ಫ್ ನಲ್ಲಿ ನಿಮ್ಮ ನೇಮ್ ಮತ್ತು ಪೇರೆಂಟ್ಸ್ ನೇಮ್ ಮತ್ತು ಕ್ಲಾಸ್ ಇರ್ತದೆ. ನೆಕ್ಸ್ಟ್ ದ ಸರ್ಟಿಫಿಕೇಟ್ ವಿಲ್ ಬಿ ಅವೈಲೇಬಲ್ ಫ್ರಮ್ 12th January 2026 ಅಂದರೆ ನಿಮ್ಮ ಒಂದು ಭಾಗವಹಿಸಿದ ಪ್ರಮಾಣ ಪತ್ರ ಜನವರಿ 12, 2026 ಈ ಒಂದು ದಿನಾಂಕದಂದು ನಿಮಗೆ ಸರ್ಟಿಫಿಕೇಟ್ ಸಿಗುತ್ತದೆ ಅಂತಕ್ಕಂತಹ ಒಂದು ಸೂಚನೆಯನ್ನು ಕೊಟ್ಟಿರುತ್ತಾರೆ. ಮತ್ತೆ ನಾನಿಲ್ಲಿ ಮೇಲ್ಗಡೆ ಇರತಕ್ಕಂತಹ ಒಂದು ಮೆನುಗಳಲ್ಲಿ ಇಲ್ಲಿ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡ್ತೇನೆ, ಅಬೌಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಹೋಮ್ ಪೇಜ್ಗೆ ಬರ್ತೀರಿ. ಇಲ್ಲಿ ಪಾರ್ಟಿಸಿಪೇಟ್ ನಲ್ಲಿ ನೋಡಿ, ಪಾರ್ಟಿಸಿಪೇಟ್ ಆಸ್ ನಲ್ಲಿ ಮತ್ತೆ ಏನು ಮಾಡ್ಬೋದಾಗಿದೆ, ಸ್ಟೂಡೆಂಟು ಮೊಬೈಲ್ ಇಲ್ಲದೆ ಇರತಕ್ಕಂತಹ ಸ್ಟೂಡೆಂಟು ಟೀಚರ್ ಅವರ ಒಂದು ಲಾಗಿನ್ ನಲ್ಲಿ ಪಾರ್ಟಿಸಿಪೇಷನ್ ಥ್ರೂ ಟೀಚರ್ ಲಾಗಿನ್ ಮೂಲಕ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡಲು ಕ್ಲಿಕ್ ಹಿಯರ್ ಟು ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡಿ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತದೆ. ಮತ್ತು ಸ್ವತಃ ಟೀಚರ್ ಅವರು ಕೂಡ ಈ ಒಂದು ಪರೀಕ್ಷಾ ಪೇ ಚರ್ಚಾದಲ್ಲಿ ಪಾಲ್ಗೊಳ್ಳಲು ಟೀಚರ್ಸ್ ಕ್ಲಿಕ್ ಟು ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಟೀಚರ್ ಕೂಡ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತದೆ ಅಥವಾ ಮಾಡಬಹುದಾಗಿರುತ್ತದೆ. ಇನ್ನು ಪೇರೆಂಟ್ಸ್ ಆಫ್ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ ಕ್ಲಾಸಸ್ 6 to 12 ಅಂದರೆ 6ರಿಂದ 12ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳ ಪೇರೆಂಟ್ಸು ಅವರು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕ್ಲಿಕ್ ಹಿಯರ್ ಟು ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ಪರೀಕ್ಷಾ ಪೇ ಚರ್ಚಾ 2026 ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.